ತಾಯಿ ಸಂತೋಷ ಪಟ್ಟ ಹಾಗೆ ಪ್ರೀತಿ ಇಲ್ಲದ ಹೆಣ್ಣನ್ನ ಬಲಾತ್ಕಾರ ಮಾಡುವುದೆಂದರೆ ಉಪ್ಪು ಇಲ್ಲದ ಅಡಿಗೆ ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆಗುವುದೆಂದರೆ ಗಠಾರದ ನೀರಿಗೆ ಗಂಧದ ಎಣ್ಣೆಯನ್ನು ಚೆಲ್ಲಿದಂತೆ ಸರಿ. ಅದರಂತೆ ನೀನು ತಿಳಿದುಕೊಂಡು ಬಾಳಿದ್ರೆ ನೀನು ಒಳ್ಳೆಯನಾಗಿ ಬಾಳ್ತೀಯ, ಇಲ್ಲವಾದ್ರೆ ಏನಾಗುತ್ತೆ ಗೊತ್ತಾ? ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಹೋಗುವುದು ಖಂಡಿತ. ಬಾಯಿಗೆ ಬಂದಂತೆ ಹೊಗಳಿಕೆಯಾದರೆ ನನ್ನ ಕೋಪದ ಪಿತ್ತ ನೆತ್ತಿಗಿರುತ್ತದೆ. ನೋಡು ಅಂಬಿಕಾ, ನೀನೆಷ್ಟೇ ಉಪದೇಶ ಹೇಳಿದರೂ ನನ್ನ ಎದೆಯಲ್ಲಿ ಭದ್ರವಾಗಿ ನಿಲ್ಲಲಾರವು. ನನಗೆ ಗೊತ್ತಿರುವುದು ಒಂದೇ, ಒಲಿದು ಬರಲಾರದ ಹೆಣ್ಣನ್ನು ಬೆನ್ನು ಹತ್ತುವುದೆಂದರೆ ಓಡುವ ಜಿಂಕೆಯನ್ನು ಬೆನ್ನಟ್ಟಿ ಬೇಟೆಯಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಭೋಗ ಮಾಡುವುದೆಂದರೆ ಅಮೃತವನ್ನು ಉಂಡಷ್ಟು ಸಂತೋಷ ನನ್ನ ಪಾಲಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದೆಂದರೆ ಓಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾರಿಯಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ನೋಡು ಅಂಬಿಕಾ, ಮಾತು ಮುಂದುವರೆದಂತೆ ವೈರತ್ವ ಬೆಳೆಯುತ್ತದೆ, ವೈರತ್ವ ಬೆಳೆದಂತೆ ವಿರಸ ಹುಟ್ಟುತ್ತದೆ, ವಿರಸ ಹುಟ್ಟಿದಂತೆ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಸರ್ವನಾಶವಾದರೆ ಯಾರಿಗೂ ಉಪಯೋಗವಾಗಲಾರದ್ದು. ಈ ಸಮಯದಲ್ಲಿ ನಾವಿಬ್ಬರು ಸರಸವಾಡುವುದು ಉತ್ತಮ ಅಂತ ನಿನಗೆ ಎಚ್ಚರ ಕೊಡ್ತಾ ಇದ್ದೇನೆ. ಹೌದಾ? ಹೌದು. ನಾನೊಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಒಂದೇ ಕೇಳಿ ಸಾವಿರ ಪ್ರಶ್ನೆಗಳನ್ನು ಕೇಳಬಹುದು. ಮಾನವರು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾರಪ್ಪ? ಲೇ ಹುಚ್ಚು ಹೆಂಡೆ, ಮಾನವನ ಹೊಟ್ಟೆ ಹಸಿದಾಗ ಅನ್ನವನ್ನೇ ತಿನ್ನುತ್ತಾನೆ. ಅನ್ನ ತಿನ್ನುವ ಬದಲು ಸಗಣಿ ತಿನ್ನಬಾರ್ದು. ಸಾಕು ನಿಲ್ಲಿಸು ನಿನ್ನ ವೇದಾಂತವನ್ನ. ನಿನ್ನ ಕೊಟ್ಟು ಪುರಾಣದ ತತ್ವವನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ಇವತ್ತು ನಾನು ಒಂದಾಗಲೇಬೇಕು. ಈಗ ನೀನು ತಿನ್ನಲು ಬಂದದ್ದು ಸಗಣಿಯನ್ನೇ. ಹಸಿದ ಹೊಟ್ಟಿಗೆ ಅನ್ನ ಬೇಕು, ಗಂಟೆಗೊಂದು ಹೆಣ್ಣು ಬೇಕು ಅಂತ ಹೆಂಡತಿ ಎಂಬ ಹೆಣ್ಣನ್ನು ಸೃಷ್ಟಿ ಮಾಡುತ್ತಾನೆ ಆ ದೇವರು. ಅದನ್ನು ಬಿಟ್ಟು ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ಈಗ ನೀನು ಸಗಣಿ ತಿಂದಂತೆ ಸರಿ. ಸಾಕು ನಿಲ್ಲಿಸು ನಿನ್ನ ತತ್ವಗಳನ್ನು. ನೀನೆಷ್ಟೇ ಉಪದೇಶ ಹೇಳಿದ್ರು ನನ್ನ ಎದೆಯಲ್ಲಿ ಭದ್ರವಾಗಿ ನಿಲ್ಲಲಾರವು. ಇವತ್ತು ಎರಡರಲ್ಲಿ ಒಂದಾಗಲೇಬೇಕು. ಏನಾಗ್ಬೇಕು? ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಿ ನಿನ್ನ ಮನ ಮುಟ್ಟಿ ನಿನ್ನ ದಡ ಸೇರ್ಬೇಕು. ನನ್ನ ಕೈಯಿಂದ ನಿನ್ನ ಪ್ರಾಣ ಇವತ್ತು ಸಮಯ ನನಗಿಲ್ಲ, ವಿಚಾರಿಸು. ಅಂತೂ ಇವನಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಈಗ ಇವನ ಜೊತೆಗೆ ಶತ್ರುವಾಗಿ ನಡೆದುಕೊಳ್ಳುವುದಕ್ಕಿಂತ ಸ್ನೇಹದಿಂದ ಇವನನ್ನು ಉಪಾಯದಿಂದ ಸಲಹೆಯಿಂದ ನಡೆದುಕೊಳ್ಳೋದೇ ಒಳ್ಳೆಯದು. ನನಗೂ ಮೊದಲಿನಿಂದ ನಿಮ್ಮ ಮೇಲೆ ತುಂಬಾ ಆಸೆ. ನೀವು ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಮಾಡ್ತೀರಂತ ನಾನು ಅನ್ಕೋದೇ ಇರಲಿಲ್ಲ. ಪ್ರೀತಿಗಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧ, ಪ್ರಾಣ ಕೇಳೋದಕ್ಕೂ ಸಿದ್ಧನಾಗಿದ್ದಾರೆ. ನಿಮ್ಮಂತವ್ರು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಇವತ್ತಿನಿಂದಲೇ ನಮ್ಮಿಬ್ಬರ ಪ್ರೇಮ ಪ್ರಾರಂಭವಾಗಲಿ. ನಾಳೆನೇ ನನ್ನ ಅಂಬಿಕಾ, ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೇ? ಅಯ್ಯೋ, ಮೋಸ ಮಾಡಿದ್ರೆ ನೀವೇಲಿ ನನಗೆ ನಾಳೆ ಸಿಗ್ತೀರಾ? ಈಗ ಸಿಕ್ಕಿದ್ದೇ ನನ್ನ ಪುಣ್ಯ. ಹಾಗಾದರೆ
ಪ್ರಾರಂಭವಾಗಲಿ ನಮ್ಮ ಪ್ರೇಮ ಪ್ರಣಯ. ಸಂಗಾತಿಯೇ ಸಂಗಾತಿಯೇ